ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ಇಂದು ಜಗಜ್ಯೋತಿ ಬಸವಣ್ಣವರ ವಿಚಾರಧಾರೆ ಎಲ್ಲರಿಗೂ ಪ್ರಸ್ತುತವಾಗಿದೆ. ಕೋಮುಗಲವೇ, ಹಸಿವು, ಕೃಷಿ, ದ್ವೇಷ, ಹಸಿವೆ ತನ್ನ ಮೂಲ ಹೇತು ಮಾಡಿಕೊಂಡಂಥ ಮನುಷ್ಯ ಸಮಾಧಾನವಿಲ್ಲದೆ ಕೊರಗುತ್ತಿರುವುದು ಎಲ್ಲರಿಗೂ ವಿದಿತ. ಸಮಾಧಾನ, ಶಾಂತಿ ಹಣದಿಂದ ಕೊಂಡ್ಕೊಳ್ಳಕ್ಕೆ ಬರೋದಿಲ್ಲ. ಆದ್ದರಿಂದಲೇ ಬಸವಣ್ಣವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ತನು ಮನ ಧನವೆಂಬ ಕನ್ನಡಿ ನೋಡಿರೋ, ತನು ಮನ ಧನವೆಂಬ ಕನ್ನಡಿ ನೋಡಿರೋ, ನಿನ್ನದೂ ಅಲ್ಲ ನನ್ನದೂ ಅಲ್ಲ, ಬರೆಯ ಭ್ರಮೆಯ ಮಾತು ಕೇಳಣ್ಣ, ಆ ಭ್ರಮೆಯೊಳಗೆ ಗುರು ನಿಮ್ಮ ಚರಣ, ಬಿಡೆನ ಕೂಡಲ ಸಂಗಮ ದೇವ. ಈ ಜಗತ್ತು ನಿಂತಿದ್ದೆ ಅದರಿಂದ ತನು ಮನ ಧನ, ಇವು ಮೂರೇ ಸತ್ಯ ಅಂತ ತಿಳ್ಕೊಂಡ್ವಿ. ಆದರೆ ಇವು ಮೂರು ಕನ್ನಡ ಒಳಗಿಂದು ಅಂತ ಹೇಳ್ತಾರೆ. ತನು ನಂದು ಅಂತಂದರೆ ನಂದಲ್ಲ, ಪ್ರಕೃತಿದು. ಮನ ನಂದು ಅಂದರೆ ನಂದಲ್ಲ, ಅದು ಪ್ರಕೃತಿದೆ. ಧನ ನಂದಂದ್ರೆ ನಂದಲ್ಲ, ಅದು ಸಮಾಜದ್ದು. ಹೀಗೆ ಗುರು ಲಿಂಗ ಜಂಗಮಕ್ಕೆ ತನು ಮನ ಧನವನ್ನು ವಿನಿಯೋಗಿಸಬೇಕು. ಗುರುವಿಗೆ ತನುವಿನ ಮುಖಾಂತರ ಸೇವೆ ಮಾಡೋದು, ಲಿಂಗಕ್ಕೆ ಮನವಿನ ಮುಖಾಂತರ ನೆನೆಸೋದು, ಜಂಗಮಕ್ಕೆ ನಮ್ಮ ಹಣದಿಂದ ಧನ ಮುಖಾಂತರ ಸೇವೆ ಮಾಡೋದು. ಇಷ್ಟು ಮಾಡೋದು ಕಲಿತ್ರೆ ನಾವು ನಿರಾಳ ಇರ್ತೀವಿ ಅಂತ ಹೇಳ್ತಾರೆ ಅವರು. ಆದ್ದರಿಂದ ತನು ಮನ ಧನ ಎಂಬ ಕನ್ನಡಿ ನೋಡಿರಣ್ಣ, ಅದು ನನ್ನದೂ ಅಲ್ಲ ನಿನ್ನದೂ ಅಲ್ಲ, ಬರೇ ಭ್ರಮೆಯ ಮಾತು ನೋಡಣ್ಣ, ಆ ಭ್ರಮೆಯೊಳಗೆ ಗುರು ನಮ್ಮ ಚರಣ. ಆ ಭ್ರಮೆಯಲ್ಲೇ ದೇವರೇ ನಿಮ್ಮನ್ನು ನಂಬಿದ್ದೇನೆ, ಇದು ಭ್ರಮೆ ಅನ್ನೋದು ಗೊತ್ತಾಯ್ತು ನನಗೆ. ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಗೊತ್ತಾಗಿದ್ದಿಲ್ಲ. ಇನ್ನು ಯೌವನಾನು ಬಂದಾಗ, ವ್ಯಾಮೋಹ ಇದ್ದಾಗ, ಆಸೆ ತುಂಬಿದಾಗ ಇದೇ ಕರೆ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ಅದು ಅಷ್ಟಕ್ಕಷ್ಟೇ, ಅದು ಶಾಶ್ವತ ಸುಖವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ತನುವಿನಿಂದ ಸಿಗೋದು ಸುಖ, ಮನದಿಂದ ಸಿಗೋದು ಸಂತೋಷ, ಆತ್ಮದಿಂದ ಸಿಗೋದು ಆನಂದ. ಇವು ಮೂರಲ್ಲಿ ಆನಂದವೇ ಶ್ರೇಷ್ಠ ಅನ್ನೋದು ನನಗೀಗ ಗೊತ್ತಾಯ್ತು. ಯಾಕಂದರೆ ತನುವಿನಿಂದ ಸಿಗುವಂಥ ಸುಖ ಹೊಟ್ಟೆ ತುಂಬೋ ತನಕ ಹೊಸದಾಗ ಊಟ ಮಾಡಿದ್ಬಿಟ್ಟಲ್ಲಿ ಸುಖ ಕಂಡಂಗೆ ಕಾಣಿಸುತ್ತೆ. ಅದು ಶಾಶ್ವತ ಅಲ್ಲ. ಮತ್ತೆ ಸ್ವಲ್ಪ ಹೊತ್ತಾದಮೇಲೆ, ಸ್ವಲ್ಪ ದಿವಸ ಆದಮೇಲೆ ಮತ್ತೆ ತೃಷೆ, ಹಸಿವು ಬೇಕನ್ಸುತ್ತೆ, ಮತ್ತೆ ಊಟ ಮಾಡಬೇಕನ್ಸುತ್ತೆ. ಆದ್ದರಿಂದ ಅದಕ್ಕಷ್ಟು ಇಂಪಾರ್ಟೆನ್ಸ್ ಇಲ್ಲ. ಎರಡನೇದು ಮನದಿಂದ ಸಿಗುವಂಥದ್ದು ಸಂತೋಷ. ಆ ಸಂತೋಷದ ಘಟನೆಗಳನ್ನು ನಾವು ನೆನೆಸ್ಕೊಂಡಾಗ ಖುಷಿ ಆಗುತ್ತೆ. ಎಂದೋ ನಮ್ಮ ಶಾಲೆಯಲ್ಲಿ ಓದಿದಾಗ, ಕಾಲೇಜಿನಲ್ಲಿ ಓದುವಾಗ, ಕಲೆಯನ್ನು ಆರಾಧನೆ ಮಾಡೋ ಮುಂದೆ ಯಾವ್ಯಾವುದೋ ಘಟನೆ ಇರ್ತೈತಿ. ಆ ಘಟನೆ ನಾವು ನೆನೆಸ್ಕೊಂಡಾಗ ಸಂತೋಷ ಆಗುತ್ತೆ. ಈ ಬೀಚಿ ನಾಟಕಗಳು ಅಂತ ನಾವು ಓದಿದ ನೆನಪಿದೆ. ಅಲ್ಲಿ ಸನ್ನಿವೇಶಗಳನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ನಗು ಬರ್ತೈತಿ. ಹೀಗಾಗಿ ಮನದಿಂದ ಸಿಗುವಂಥದ್ದು ಸಂತೋಷ. ಅದು ಇವೆರಡೂ ಏನಿದಾವಲ್ಲ, ತನುವಿನಿಂದ ಸಿಗೋ ಸಂತೋಷ, ಮನದಿಂದ ಸಿಗೋ ಸಂತೋಷ, ಇವೆರಡಕ್ಕಿಂತ ಮಿಗಿಲಾದದ್ದೊಂದೇ ಇದೆ, ಅದೇ ಆನಂದ. ಆ ಆನಂದ ಅನ್ನೋದು ತನು ಮನವನ್ನು ದಾಟಿ ಆತ್ಮದಿಂದ ಮಾತ್ರ ಸಿಗುವಂಥದ್ದು. ಆತ್ಮ ಅಂದರೆ ಪರಮಾತ್ಮನ ಅಂಶ. ಆದ್ದರಿಂದ ಆ ಪರಮಾತ್ಮನ ಅಂಶವನ್ನು ನಾವು ಗುರುತು ಹಿಡ್ಕೊಳ್ಳೋ ತನಕ ಸಹಿತ ಅದು ಎಲ್ಲರಲ್ಲಿದೆ. ಆದರೆ ನಾವು ಅದನ್ನು ಬಿಟ್ಟು ಏನು ಮಾಡ್ತೀವಿ ಅಂದರೆ, ಹಾಗೆ ಕಸ್ತೂರಿ ಮೃಗದ ವಾಸನೆ ಕಸ್ತೂರಿ ಮೃಗದಲ್ಲೇ ಇದ್ದರೂ ಸಹಿತ ಆ ವಾಸನೆಯನ್ನು ಹುಡುಕೊಂತ ತಿರುಗಾಡುತ್ತೋ ಕಸ್ತೂರಿ ಮೃಗ, ಹಾಗೆ ಮಾನವ ತನ್ನಲ್ಲೇ ಇರ್ತಕ್ಕಂಥ ದೇವನನ್ನು ಅರ್ಥಕೊಳ್ಳೋದಾದರೆ. ಆದ್ದರಿಂದಲೇ ಬಸವಣ್ಣವ್ರು ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಅಷ್ಟ ಷಷ್ಠ ತೀರ್ಥಗಳು ದೇವರು ದೇವರಲ್ಲ, ಪಂಚ ಲೋಹದಿಂದ ಮಾಡಿದ ದೇವರು ದೇವರಲ್ಲ. ದೇವರು ಯಾರಂದರೆ ತನ್ನ ತಾನು ಯಾರು ಎಂದು ತಿಳಿದೊಡೆ ತಾನೇ ದೇವ ಕಾರಣ ಪ್ರಮಾಣ ಕೂಡಲ ಸಂಗಮ ದೇವ. ತಾನು ಯಾರು ಅಂತ ತಿಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಆದರೆ ಬುದ್ಧಿಗೆ ಹೊಳಿತೈತಿ. ಹೌದೌದು, ಈ ದೇಹ ಶಾಶ್ವತವಲ್ಲ, ಈ ಮನಸ್ಸು ಶಾಶ್ವತವಲ್ಲ, ಈ ಶ್ರೀಮಂತಿಕೆ ಶಾಶ್ವತವಲ್ಲ, ಈ ಯೌವನ ಶಾಶ್ವತವಲ್ಲ, ಇದೆಲ್ಲವೂ ಸಹಿತ ಗೊತ್ತೈತಿ ಶಾಶ್ವತ ಅಲ್ಲ ಅಂತೇಳಿ.
ಆದರೂ ಶಾಶ್ವತ ಅನ್ನೋ ರೀತಿ ಭ್ರಮಿಸಿ ಇದ್ರ ಹಿಂದೆ ಬಿದ್ದಿದೆ ಹೊರತಾಗಿ, ಇದ್ರ ಹಿಂದೆ ಆಯುಷ್ಯ ಕಳ್ಕೊಂತೇ ಹೊರತಾಗಿ ಸತ್ಯ ಚಿತ್ತ ಆನಂದದಿಂದ ತುಂಬಿದಂಥ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಆ ಕೊನೆಯ ಸತ್ಯವಾದಂಥ ದೇವರನ್ನು, ಆತ್ಮವನ್ನು ನೋಡಲಿಕ್ಕೆ, ಕೇಳಲಿಕ್ಕೆ ಅಥವಾ ನಮ್ಮನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬುದ್ಧಿಯಿಂದ ಮಾತ್ರ ಸಾಧ್ಯ ಅಲ್ಲದು, ನಿರ್ದಯಿಂದನೂ ಸಾಧ್ಯ. ಆದ್ದರಿಂದ ಲಿಂಗ ಪೂಜೆ ಅಂತಂದರೆ ಬರೀ ಲಿಂಗ ಹಿಡ್ಕೊಂಡು ಪೂಜೆ ಮಾಡುವಂಥ ಅನ್ನಗಳೇ ನೀವು ಕೇಳಿರು ಮರದ ಬೇರು ಬಾಯಿ ಎಂದು ತಿಳಿದು ಬೇರಿಗೆ ನೀರು ಇದ್ದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತಾರೆ ಬಸವಣ್ಣವರು. ಮರದಕ್ಕೆ ನಾವು ಬೆಳೆಸ್ಬೇಕಂತಂದರೆ ಬೇರೆ ಟಂಗಿಗೆ ಹಾಕಿದ್ರೆ ಉಪಯೋಗ ಇಲ್ಲ, ಬೇರಿಗೆ ಹಾಕಬೇಕು ಅಂತಾರೆ. ಆ ಬೇರಿಗೆ ಹಾಕಿದರೆ ಮೇಲೆ ಪಲ್ಲವಿಸಿರ್ತದೆ, ಮೇಲೆ ಹೂವು ಹಣ್ಣು ನೋಡ್ಬೋದು ನಾವು. ಹಾಗೆ ಲಿಂಗ ಪೂಜೆಕ್ಕಿಂತ ಶ್ರೇಷ್ಠವಾದ ಜಂಗಮ ಸೇವೆ ನೋಡಬೇಕು. ಸುತ್ತಮುತ್ತಿದಂಥ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕಾಕತ್ತಿದ್ರೆ ಆ ಲಿಂಗಯ್ಯ ಖುಷಿ ಹಾಕಾನಂತ ಹೇಳ್ತಾರೆ. ಹೀಗಾಗಿ ತನ್ನ ತಾನು ಅರಿತುಕೊಳ್ಳುವಂಥದ್ದಂತಂದರೆ ಈ ಸಂಸ್ಕಾರಗೊಂಡು ನಾವು ಸಂತೋಷದಿಂದ ಇರುವಂಥ ದಾರಿ ಶರಣರು ಸಾಕಷ್ಟು ವಚನದಲ್ಲಿ ಹೇಳಿಕೊಟ್ಟಾರ. ಈ ಬಸವ ಜಯಂತಿ ಪ್ರಯುಕ್ತ ಬಹುಶಃ ನಮ್ಮ ಮಂಜಣ್ಣವರು ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಇದು ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ತಮಗೆಲ್ಲ ಶರಣ ಅಂತ ಹೇಳೋಣ.